ನಾವು ಕೆಲಸ ಮಾಡಬೇಕಾಗಿರುವಂಥದ್ದು ಜವಾಬ್ದಾರಿಯಿಂದ ಆಗಬೇಕೇ ಹೊರತು ಈ ನಾರ್ಮಲಾಗಿ ಟ್ರಸ್ಟು ಮತ್ತು ಸೊಸೈಟಿ ಲೆಕ್ಕಾಚಾರದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಫಾರಿನ್ ಫಂಡು ಡೊನೇಷನ್ ಅಂತ ಮಾತಾಡೋರು ಮತ್ತು ಈ ಬ್ಲ್ಯಾಕ್ ಮನಿ ಅಂತೆಲ್ಲ ಈ ಮಾತಾಡೋರು ಏನಿದ್ದಾರೆ ಅವ್ರಿಗೆ ಫಸ್ಟು ಕಾನೂನು ಚೌಕಟ್ಟು ಬಗ್ಗೆ ತಿಳ್ಕೊಬೇಕಾಗುತ್ತೆ. ಒಂದು 4 ವರ್ಷ 5 ವರ್ಷಕ್ಕೆ ಆಗಬೇಕಾಗಿರೋದು ಏನಿದೆ ಅದೊಂದು ವಿಚಾರ ಇವತ್ತು ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕಮ್ಮಿ ಇದೆ, ಇಲ್ಲ ಎರಡನೇದು ನಮ್ಮ ಕಂಡ್ರೆ ಆಗಲ್ಲ ಅಂತ. ಸೊಸೈಟಿ ಅಂಡರ್ ಆಕ್ಟ್ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿದೆಯಾ ಇಲ್ಲ ಯಾವ ಇದರಲ್ಲಿ ರಿಜಿಸ್ಟರ್ ಆಗಿದೆ? ರಿಜಿಸ್ಟರ್ ಅಂತ ನೋಡಿದೆ ನಾನು ಆಕ್ಚುಲಿ ಪಾಪ್ ಅಂತ ಹೇಳಿ ರಿಜಿಸ್ಟರ್ ಅಂತ ನಿಮ್ ಟಿ ಶರ್ಟ್ ಮೇಲೆ ಇದೆ. ಸೊ ಯಾವ ಇದರಲ್ಲಿ ನೀವು ರಿಜಿಸ್ಟರ್ ಮಾಡ್ತೀರಾ ಸರ್? ಇವಾಗ ನಾರ್ಮಲ್ ಆಗಿ ಫಸ್ಟ್ ಆಫ್ ಆಲ್ ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ಏನಿದೆ ಅದು ನಾಟ್ ಫಾರ್ ಪ್ರಾಫಿಟ್ ಕಂಪ್ನಿ. ಇವಾಗ ನೀವು ಅನಿಸ್ತಾ ಇರ್ಬೋದು ನಾಟ್ ಫಾರ್ ಪ್ರಾಫಿಟ್ ಕಂಪ್ನಿ ಯಾಕೆ ಸರ್? ನಾವು ಕೆಲಸ ಮಾಡಬೇಕಾಗಿರುವಂಥದ್ದು ಜವಾಬ್ದಾರಿಯಿಂದ ಆಗಬೇಕೇ ಹೊರತು ಈ ನಾರ್ಮಲಾಗಿ ಟ್ರಸ್ಟು ಮತ್ತು ಸೊಸೈಟಿ ಲೆಕ್ಕಾಚಾರದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಫಾರಿನ್ ಫಂಡು ಡೊನೇಷನ್ ಅಂತ ಮಾತಾಡೋರು ಮತ್ತು ಈ ಬ್ಲ್ಯಾಕ್ ಮನಿ ಅಂತೆಲ್ಲ ಈ ಮಾತಾಡೋರು ಏನಿದ್ದಾರೆ ಅವ್ರಿಗೆ ಫಸ್ಟು ಕಾನೂನು ಚೌಕಟ್ಟು ಬಗ್ಗೆ ತಿಳ್ಕೊಬೇಕಾಗ್ತದೆ. ಇವಾಗ ಒಂದು ಸಂಸ್ಥೆ ಇದೆ, ಅದು ಫಾರಿನಿಂದ ಒಂದು ಫಂಡ್ಸ್ನ ತೊಗೊಬೇಕು ಅಂತ ಹೇಳಿದ್ರೆ ಅವ್ರ ಉದ್ದೇಶಕ್ಕೆ ಯಾರೋ ಅಲ್ಲಿ ಬೆಂಬಲಿಸ್ತಾ ಇದ್ದಾರೆ, ಬೇರೆ ಸಂಸ್ಥೆಯವರು ಬೇರೆ ದೇಶದಲ್ಲಿರೋರು ಒಬ್ಬರು ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿದಾಗ ನಿಮಗೆ ಕನಿಷ್ಠ ಪಕ್ಷ ನಿಮಗೆ 3-3.5 ವರ್ಷ ಆಗಿರಬೇಕು. ಅಂದರೆ ನಿಮ್ಮ ಸಂಸ್ಥೆ 3-3.5 ವರ್ಷ ಆಗಿರಬೇಕು. 3.5 ವರ್ಷ ನೀವು ಸತತವಾಗಿ ಇದ್ರ ಮೇಲೆ ನೀವು ಒಂದು ಕೆಲಸ ಮಾಡಿರಬೇಕು, ರೆಕಗ್ನೈಸೇಷನ್ ತೊಗೊಂಡಿರಬೇಕು. ಯಾವುದರಲ್ಲಿ? ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವು ರೆಕಗ್ನೈಸೇಷನ್ ಇದ್ದರೆ ಮಾತ್ರ ನಿಮಗೆ ಹೊರ ದೇಶದಿಂದ ನೀವು ನಿಮ್ಮ ಸಂಸ್ಥೆಗೆ ಡೊನೇಷನ್ ಅನ್ನುವಂಥದ್ದು ಕಲೆಕ್ಟ್ ಮಾಡ್ಬೋದು. ಒಂದು ಸೊ ಇವಾಗ ಒಂದು 4 ವರ್ಷ 5 ವರ್ಷಕ್ಕೆ ಆಗಬೇಕಾಗಿರೋದು ಏನಿದೆ ಅದೊಂದು ವಿಚಾರ ಇವತ್ತು ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕಮ್ಮಿ ಇದೆ, ಇಲ್ಲ ಎರಡನೇದು ನಮ್ಮ ಕಂಡ್ರೆ ಆಗಲ್ಲ ಅಂತ. ಎರಡನೇದು ಇಲ್ಲಿರೋಂಥವ್ರ ಜೊತೆ ನಾವು ಡೊನೇಷನ್ ನಾವು ಕಲೆಕ್ಟ್ ಮಾಡಬೇಕು ಅಂದ್ರೂ ನಿಮಗೆ ಈ 80G12A ಅನ್ನೋಂಥ ರಿಜಿಸ್ಟ್ರೇಷನ್ ಬೇಕಾಗ್ತದೆ, ಅದು ನಮಗೆ ಸಂಸ್ಥೆಯಲ್ಲಿದೆ. ಆಮೇಲೆ ಎರಡನೇದು ನಾವು ಯಾರನ್ನೂ ಕೂಡ ನಾವು ಡೊನೇಷನ್ ಕೊಡಿ ಅಂತ ನಾವು ಹೇಳ್ತೀವಿ. ಎರಡನೇದು ಈ ಒಂದು ಸಂಸ್ಥೆಗೆ ಇಲ್ಲಿ ಯಾವುದೊಂದು ವಿಚಾರ ನಾವು ಮಾತಾಡ್ತಾ ಇದ್ದೀವಿ ಆ ವಿಚಾರಕ್ಕೆ ಯಾರು ಸ್ಪಂದಿಸ್ತಾ ಇದ್ದಾರೆ ಅವರು ಅವರ ಟೈಮು, ಅವರ ಒಂದು ನೆಟ್ವರ್ಕು, ಅವ್ರ ರೆಫರೆನ್ಸು, ಅವರ ದುಡ್ಡು ಅಥವಾ ಡೊನೇಷನ್ ಅವರು ಇಚ್ಛೆ ಏನಿದೆ ಅದನ್ನು ಮಾಡ್ಬೋದು. ಇವಾಗ ಅವ್ರ ಹತ್ರ ಒಂದೇ ಅವರ್ ಟೈಮ್ ಇದೆ ಅಂತ ಹೇಳಿದ್ರೆ 1 ಅವರ್ ಅಷ್ಟೇ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಇಲ್ಲ ನಮಗೆ ಇಡೀ ದಿನ ಬೇಕು ಅಂತ ನಾವು ಬದಲುವಂತ ಅವ್ರಿಗೆ ಮಾಡೋಕ್ಕಾಗಲ್ಲ. ಇದುವರೆಗೂ ಆಗಿರೋ ಖರ್ಚುಗಳನ್ನ ಹೇಗೆ ಪುನೀತ್ ಅವರು ನಿಭಾಯಿಸ್ತಾ ಇದ್ದಾರೆ? ಅದು ನನ್ನದೇ ಆದ ವೈಯಕ್ತಿಕವಾಗಿ ಹಣದಿಂದ ನಾನು ಖರ್ಚು ಮಾಡಿದ್ದೀನಿ. ವೈಯಕ್ತಿಕವಾಗಿ ಮಾಡುವಂಥ ಉದ್ದೇಶ ಏನು? ಉದ್ದೇಶ ಏನಂತ ಹೇಳಿದ್ರೆ ಸರ್, ಫಸ್ಟ್ ಆಫ್ ಆಲ್ ನೀವೇನು ಮಾಡ್ತಾ ಇದ್ದೀರಾ? ಇವಾಗ ನೋಡಿ, ಎಲ್ಲೂ ಕೂಡ ಯಾರ ಹತ್ರನೂ ನಾವು ₹1 ಇಸ್ಕೊಂಡಿಲ್ಲ ಅಂದ್ರೂ ಈ ಥರ ಎಲ್ಲ ಮಾತುಗಳು ಬರ್ತಾ ಇದೆ. ಇನ್ನು ನಾವು ಯಾರ ಹತ್ರ ನಾವು ಒಂದು ಮೆಂಬರ್ಶಿಪ್ ಅಮೌಂಟ್ ಅಂತೆ ಇನ್ನೊಂದೇನೋ ಅಂತ ಹೇಳ್ಬಿಟ್ಟು ನಾವು ಕಾಸನ್ನ ಸಂಗ್ರಹಣೆ ಮಾಡಿದ್ದು ಅಂತ ಹೇಳಿದ್ರೆ ಇಲ್ಲಿ ಮೇನಾಗಿ ದುಡ್ಡು ಯಾವುದಕ್ಕೆ ಬಳಸಿದ್ರಿ, ಯಾಕೆ ಏನು ಖರ್ಚು ಮಾಡಿದ್ರಿ, ಎಷ್ಟು ಉಳಿತು ಅಂತ ಪ್ರಶ್ನೆಗಳು ಕೇಳೋಕ್ಕೆ ಶುರು ಮಾಡ್ತಾರೆ ಹೊರತು ನೀವು ಈ ಸಂಸ್ಥೆನ ಯಾವ ಥರ ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ, ಯಾವ ಥರ ಬೆಳಿಬೇಕು, ಯಾಕೆ ಈ ಸಂಸ್ಥೆ ಬೇಕು ಅನ್ನೋಂಥ ಪ್ರಶ್ನೆಗೆ ಯಾರೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅವಾಗ ನಾವು ಬರೀ ದುಡ್ಡು ವಿಚಾರನೇ ಮಾತಾಡೋಕ್ಕೆ ಶುರು ಮಾಡಿದ್ದಿದ್ರೆ, ಇಲ್ಲ ನಮ್ಗೆ ಇದಕ್ಕೊಂದು ಆಫೀಸ್ ಬೇಕಾಗ್ತದೆ, ಇದಕ್ಕೊಂದು ರಿಜಿಸ್ಟ್ರೇಷನ್ಗೆ ಇದು ಖರ್ಚಾಗ್ತದೆ, ವೆಬ್ಸೈಟ್ಗೆ ಇಷ್ಟು ಖರ್ಚಾಗ್ತದೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಮ್ಮ ಆ್ಯಕ್ಟಿವಿಟೀಸ್ಗೆ ಲೀಗಲ್ ಖರ್ಚಿಗೆ ಲಾಯರ್ ಖರ್ಚಿಗೆ ಇಷ್ಟಿಷ್ಟು ಖರ್ಚಾಗ್ತದೆ ಅಂತ ನಾವು ಸ್ಟಾರ್ಟಿಂಗೇ ನಾವು ದುಡ್ಡು ಬಗ್ಗೆ ನಾವು ಮಾತಾಡೋಕ್ಕೆ ಹೋದ ಅಂದರೆ ಈ ಸಂಸ್ಥೆ ಯಾಕೆ ಬೇಕು, ಈ ಸಂಸ್ಥೆ ಏನಕ್ಕೆ ಅಗತ್ಯ ಇದೆ, ಈ ಸಂಸ್ಥೆ ಏನು ಕೆಲಸ ಮಾಡುತ್ತೆ, ಯಾವ ಥರ ಕೆಲಸ ಮಾಡುತ್ತೆ, ಹೆಂಗೆ ಕೆಲಸ ಮಾಡುತ್ತೆ, ಯಾರ ಒಂದು ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡುತ್ತೆ, ಇದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇರಲಿಲ್ಲ.